ಡೆಲಿವರಿ ಆದಮೇಲೆ ಮೋಸ್ಟ್ ಆಫ್ ದ ಅಮ್ಮಂದಿರು ಫೇಸ್ ಮಾಡೋ ಮೇಜರ್ ಪ್ರಾಬ್ಲಮ್ ಅಂತಂದರೆ ಅದು ಏರ್ ಫಾಲ್. ನನಗೂ ಕೂಡ 3rd ಮಂತಿಂದನೇ ಏರ್ ಫಾಲ್ ಸ್ಟಾರ್ಟ್ ಆಗಿತ್ತು. 4th ಮಂತಿಗೆ ಬರೋ ಅಷ್ಟೊತ್ತಿಗೆ ಹೇರ್ ಫಾಲ್ ಅಲ್ಲ, ಹೇರ್ ಲಾಸ್ ಅಂತಲೇ ಹೇಳ್ಬೋದು. ಒಂದ್ಸತಿ ಬಾಚಿದ್ರೆ ಕೈ ಇಡೀ ಬರ್ತಾ ಇತ್ತು ಕೂದಲು. ಆವಾಗಿಂದ ನಾನು ವಿಶ್ಕೇರ್ ಅವ್ರ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಆಲ್ಮೋಸ್ಟ್ ನಂದು 3rd ಆರ್ಡರ್ ವಿಶ್ಕೇರ್ ಅವರಿಂದ. ಅವ್ರದ್ದೇ ಶಾಂಪೂ, ಕಂಡೀಷ್ನರ್ ಆ್ಯಂಡ್ ಆಲ್ಸೋ ಹೇರ್ ಸೆರಮ್ ಕೂಡ ಯೂಸ್ ಮಾಡ್ತಿದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡ್ತಿರೋ ಶಾಂಪೂ ಬಂದ್ಬಿಟ್ಟು ಮಲ್ಟಿ ಪೆಪ್ಟೈಡ್ ಆಂಟಿ ಏರ್ ಫಾಲ್ ಶಾಂಪೂ. ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಇದರಲ್ಲಿ ರೋಸ್ಮೆರಿ ಎಕ್ಸ್ಟ್ರಾಕ್ಟ್, ಕೆಫೈನ್ ಮತ್ತೆ ರೈಸ್ ವಾಟರ್ ಇರೋದ್ರಿಂದ ಹೇರ್ ಗ್ರೋತ್ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ನಾನು ಮಲ್ಟಿ ಪೆಪ್ಟೈಡ್ ಆಂಟಿ ಹೇರ್ ಫಾಲ್ ಕಂಡೀಷನರ್ ಕೂಡ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ನನ್ನ ಹೇರ್ಸ್ ಇದಕ್ಕಿಂತ ತುಂಬಾ ಫ್ರಿಜಿ ಅಂಡ್ ಡ್ರೈ ಆಗಿ ಇರ್ತಿತ್ತು ಮುಂಚೆ. ಇವಾಗ ಈ ಕಂಡೀಷನರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫ್ರಿಜಿನೆಸ್ ತುಂಬಾ ಕಂಟ್ರೋಲ್ ಆಗಿದೆ ಅಂಡ್ ಹೇರ್ ಟೆಕ್ಸ್ಚರ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಅಂಡ್ ಮೇನ್ ಥಿಂಗ್ಸ್ ಕಮ್ಸ್ ಹಿಯರ್ ವಿಶ್ಕೇರ್ ಅವರ ಏರ್ ಗ್ರೋತ್ ಸೆರಮ್. ಇದು ತುಂಬಾ ಜನ ಯೂಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾದಲ್ಲಿ ಕೂಡ. ಸೊ ಇದು ನಂದು ಆಲ್ಮೋಸ್ಟ್ 4th ಬಾಟಲ್. ನನ್ಗೆ ಈಗ ಆಲ್ರೆಡಿ ಚಿಕ್ಕ ಬೇಬಿ ಹೇರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ. ನಾನು ದಿನ ನೈಟ್ ಮಲ್ಗಕ್ ಮುಂಚೆ ಒಂದ್ಸತಿ ಅಪ್ಲೈ ಮಾಡಿ ಮಲ್ಕೊಂತೀನಿ. ಮಾರನೇ ದಿನ ಬೆಳಗ್ಗೆ ಹೇರ್ ವಾಶ್ ಮಾಡ್ಲೇಬೇಕು ಅಂತ ಏನಿಲ್ಲ. ಇದ್ರ ಟೆಕ್ಸ್ಚರ್ ವಾಟರಿ ಆಗಿರೋದ್ರಿಂದ ಅಷ್ಟು ಆಯಿಲಿ ಫೀಲ್ ಆಗಲ್ಲ. ನಾವ್ ಇದನ್ನ ಸ್ಕಾಲ್ಪಿಗೆ ಅಪ್ಲೈ ಮಾಡಿದಾಗ ಹೆಂಗ್ ಅಪ್ಲೈ ಮಾಡೋದಂತ ತೋರಿಸ್ತೀನಿ. ಇದರ ಸ್ಪ್ರೇ ಇರುತ್ತೆ. ಇದನ್ನ ನೀವು ಹಿಂಗ್ ಏರ್ ಪಾರ್ಟಿಷನ್ ಮಾಡ್ಬಿಟ್ಟು ಹಿಂಗ್ ಸ್ಪ್ರೇ ಮಾಡ್ಬಿಟ್ಟು ಫುಲ್ ಹೇರಿಗೆ ಸ್ಪ್ರೇ ಮಾಡ್ಬಿಟ್ಟು ಜಸ್ಟ್ ಹಿಂಗೆ ಸ್ಕಾಲ್ಪ್ ಮಸಾಜ್ ಮಾಡಿ ಹಿಂಗ್ 5 ಮಿನಿಟ್ಸ್ ಸ್ಕಾಲ್ಪ್ ಮಸಾಜ್ ಮಾಡಿದ್ರೆ ಸಾಕು. ತುಂಬಾ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ಈ ಸೆರಮ್ ಇಂದ ಅಂತೂ ನನಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಬಂದಿದೆ. ಹೈಲಿ ರೆಕಮೆಂಡೆಡ್ ಇದೆಲ್ಲ ಪೋಸ್ಟ್ ಮಾರ್ಟಮ್ ವುಮೆನ್ಸ್. ನಾಟ್ ಓನ್ಲಿ ಪೋಸ್ಟ್ ಮಾರ್ಟಮ್, ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಹೇರ್ ಫಾಲ್, ಹೇರ್ ಲಾಸ್ ಇರೋರು, ಹೇರ್ ಗ್ರೋತ್ ಆಗ್ಬೇಕು ಅಂತ ಅನ್ಕೊಂತಿರೋರು. ಇವಾಗ ನಾನು ತೋರಿಸಿದ ಯಾವುದೇ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಬೇಕು ಅಂತಂದ್ರೂ ನಾನು ಕೆಳಗಡೆ ವಿಶ್ಕೇರ್ ಪೇಜ್ ನ ಟ್ಯಾಗ್ ಮಾಡಿರ್ತೀನಿ. ಅಲ್ಲೋಗಿ ನೀವು ಬೈ ಮಾಡ್ಬೋದು.